ಭಾರ್ಗವಿ LLB ಅಂದರೆ ಇದು ಗುರುವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಬೃಂದ ತುಂಬ ಅಂದರೆ ತುಂಬ ಕೋಪ ಮಾಡ್ಕೊಂಡಿರ್ತಾಳಲ್ಲ ಅವರ ಸಾಕ್ಷಿ ಹತ್ರ 20 ಲಕ್ಷ ರೂಪಾಯಿಗೆ ಇಷ್ಟು ಮೋಸ ಮಾಡಿ ಇಷ್ಟೊಂದು ಮನೆ, ಆಫೀಸು, ಅದು ಫ್ಯಾಕ್ಟ್ರಿ ಎಲ್ಲ ಬರ್ಸ್ಕೊಂಡಿದ್ದೀರಲ್ಲ ಅಂತೇಳಿ ಬೃಂದ ಯಾರ ಹತ್ರ ಅವರು ಸಾಕ್ಷಿ ಹತ್ರ ಜಗಳಕ್ಕೆ ಬೀಳ್ತಾರೆ. ಸಾಕ್ಷಿ ಅಂದರೆ ಸುಮ್ಮನೆನಾ ಅಂತೆಲ್ಲ ಹೇಳಿ ಆರಾಮಾಗಿ ನೋಡ್ತಾ ಇರಿ, ಈ ರೀತಿ ಆಸ್ತಿ ಅಂತಸ್ತು ಎಲ್ಲದೂ ಕೂಡ ಬೃಂದ ಆಗುತ್ತೆ ಅಂತೆಲ್ಲ ನಿನ್ನೆ ಆ ರೀತಿ ಬಾಯಿ ಬಡ್ಕೊತಿದ್ದೆ, ಈಗ ಏನೂ ಸಿಗಲ್ಲ, ನಿನ್ನ ಸ್ವಂತ ತಂಗಿನೇ ಈ ರೀತಿ ಮಾಡಿದಾಳಲ್ಲ ಅಂತೆಲ್ಲ ಹೇಳ್ತಾರೆ. ಬೀದಿಗೆ ಇದೇ ರೀತಿ ಬಾಯಿ ಬಡ್ಕೊತಿದ್ರೆ ಏನೂ ಕೂಡ ಸಿಗೋದಿಲ್ಲ ಅಲ್ಲ, ನೀವು ನಿಮ್ಮ ಸ್ವಂತ ತಂಗಿನೇ ಬೀದಿಗೆ ತರಬೇಕು ಅಂತ ನೋಡಿದಾಳ. ಅದರಲ್ಲಿ ನಿನ್ನನ್ನು ನಂಬಿಕೊಂಡು ಈ ಸಲ ಈ ಸಾಕ್ಷಿ ಕುಂತ್ಕೊನಲ್ಲ, ಸಾಕ್ಷಿ ತನ್ನ ಕೈಲಾದಷ್ಟು ಏನಾದರೂ ಒಂದು ಕೆಲಸ ಮಾಡೇ ಮಾಡ್ತಾಳ ಅಂತೆಲ್ಲ ಹೇಳ್ತಾರೆ. ನೀನು ತಂಗಿನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು ಹಾಗೆ ನಾನು ಕೂಡ ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಬಳಸ್ಕೊಂಡೆ ಅಂತೆಲ್ಲ ಹೇಳಿ ಅವ್ರ ಹತ್ರ ಜಗಳ ಆಡ್ತಾರೆ. ಇಬ್ಬರು ಕೂಡ ಈಗ ಫುಲ್ ಜಗಳ ಜೋರಾಗಿರುತ್ತೆ. ಇಲ್ಲಾಂದರೆ ನಾನೇ ಹೇಳಲ್ಲ ಅಂತೆಲ್ಲ ಹೇಳ್ತಾಳ. ಈಗ ಬೃಂದಾಗೆ ಭಯ ಆಗುತ್ತೆ, ಇನ್ನು ಮುಂದೆ ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಅಂದಿದ ತಕ್ಷಣ ಬೃಂದ ತುಂಬ ಗಾಬರಿ ಆಗುತ್ತೆ. ಅತಿ ಆಸೆ ಪಡೋಕ್ಕೆ ಹೋದರೆ ಈ ರೀತಿಯೇ ಆಗೋದು, ಚಿಕ್ಕತ್ತೆ ಮೈಂಡ್ನಲ್ಲಿ ಈ ರೀತಿಯೇ ಇದೆ, ಗೊತ್ತಾದರೆ ಇವ್ರ ಜೊತೆ ನಾನು ಮನೆಯಿಂದ ನಾನೇ ಕೈ ಜೋಡಿಸ್ಬೇಕಿತ್ತು ಅಂತ ಹೇಳಿಬಿಟ್ಟು ಬೃಂದ ಕೂಡ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಡ್ತಾ. ಆವಾಗ ಭಾರ್ಗವಿ ಕೂಡ ತುಂಬಾ ಬೇಜಾರು ಮಾಡ್ಕೊಂಡು, ಚಿಕ್ಕ ಮಾವ ನೀವು ತುಂಬ ದೊಡ್ಡ ತಪ್ಪು ಮಾಡಿದ್ದೀರಿ, ಇಡೀ ಮನೆಯೇ ನಿಮ್ಮ ನಂಬಿ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದೀರಿ ಅಂತ ಅಂದರೆ ನೀವು ನೋಡಿದರೆ ಈ ರೀತಿ ಮೋಸದಿಂದ ಮನೆ ಬರ್ಸ್ಕೊಂಡಿದ್ದೀರಲ್ಲ ಅಂತೆಲ್ಲ ಹೇಳ್ತಾರೆ. ಹೇಳಬೇಕಾದ್ರೆ ಇದೇ ನಾವಿಷ್ಟೆಲ್ಲ ಕಷ್ಟಪಡಬೇಕು, ಅಣ್ಣ ಅದರ ಕ್ರೆಡಿಟ್ ಎಲ್ಲ ತೊಗೋಬೇಕು, ನಿನ್ಗೆ ಗೊತ್ತಾ ಇದೆಲ್ಲ ಅಂತೆಲ್ಲ ಹೇಳ್ತಾರೆ. ಎಷ್ಟೆಲ್ಲ ನಾವು ನಿಮಗೋಸ್ಕರ ಮಿಡಿತಾ ಇದ್ವಿ ಅಂತೆಲ್ಲ ಹೇಳ್ತಾರೆ. ಈಗ ಶಕುಂತಲಾ ಅತ್ತೆ ಅಮ್ಮ ಇರ್ತಾರಲ್ಲ, ಅವ್ರು ಶಕುಂತಲಾ ಅವರು ನೀನು ಇಲ್ಲೇ ಇರ್ಬೋದು ಅಂತ ಅವಕಾಶ ಕೊಟ್ಟಿರ್ತಾನಲ್ಲ, ಮನೆಯಿಂದ ಆಚೆ ಸಂಬಂಧವನ್ನು ಕಳ್ಕೊಳ್ಳೋದು ಹೇಗೆ ಅಂದ ತಕ್ಷಣ ಸಾಕು ನಿಲ್ಲಿಸ್ತೀಯಾ ಭಾರ್ಗವಿ, ಈ ನ್ಯಾಯ ನೀತಿ ಕೋರ್ಟ್ನಲ್ಲಿ ಹೇಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸಂಬಂಧದ ಬಗ್ಗೆ ನಿನ್ನಿಂದ ಪಾಠ ಕಲಿಯೋ ಅವಶ್ಯಕತೆ ನನಗಿಲ್ಲ ಅಂತೇಳಿ ಜಗಳ ಆಡ್ಬಿಡ್ತಾನೆ. ಹೆತ್ತ ತಾಯಿನ ಈ ರೀತಿ ಅಮ್ಮ ನೀವು ಈ ಮನೆಗಾಗಿ ನೀವು ತುಂಬ ಕಷ್ಟಪಟ್ಟಿದ್ದೀರಿ, ನೀವು ಮನೇಲಿ ಇರ್ರಿ ಅಂತೆಲ್ಲ ಭಾರ್ಗವಿ ಸಮಾಧಾನ ಮಾಡಿರ್ತಾರಲ್ಲ, ಅವರದೇ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿರಾ ಅಂತೆಲ್ಲ ಹೇಳ್ತಾರೆ. ಯಾಕಾದರೆ ಬದುಕಿದ್ದೀನೋ ಅಂತೆಲ್ಲ ಅಮ್ಮಮ್ಮ ಅತ್ತೆ ಅವ್ರು ಹತ್ತಿರ್ತಾರಲ್ಲ ಶಕುಂತಲಾ ಅವರು, ಅಣ್ಣ ತಮ್ಮ ಅಂತ ಸೆಂಟಿಮೆಂಟ್ ಆಗಿ ಹೋದರೆ ಜೀವನದಲ್ಲಿ ನಮಗೇನು ಕೂಡ ಸಿಗೋದೇ ಇಲ್ಲ ಹೇಳ್ತಾ, ಇವಾಗ ನೋಡು ನಮ್ಮ ಅಣ್ಣ ಅಹಂಕಾರ ಬಿಟ್ಟಿದ್ದಕ್ಕೆ ಬೀದಿಗೆ ಬಂದಿದ್ದಾನೆ, ಅದೇ ಅವನ ಹತ್ರ 10 ರೂಪಾಯಿ ಕೂಡ ಇಲ್ಲ, ಸಂಬಂಧ ನಾನು ಕೂಡ ಸಂಬಂಧ ಅಲ್ಲ ಅಂತೆಲ್ಲ ಹೇಳ್ತಿದ್ದ. ನಂಬಿಕೆ ದ್ರೋಹ ಮಾಡಿದ್ದೆ ಅಂತೆಲ್ಲ JP ಮತ್ತು ಅವ್ರ ತಮ್ಮನಲ್ಲಿ ಜಗಳ ಆಗ್ತಾನೆ ಇರ್ತೈತಿ. ಇನ್ನು ಮುಂದೆ ಈ JJ ಕನ್ಸ್ಟ್ರಕ್ಷನ್ ಬೆಳೆಸಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿಬಿಟ್ಟು ಏನಾದರೂ ನೋಡ್ತಾ ಇದ್ದೀರಾ, ಅವರನ್ನು ಆಚೆ ಹಾಕಿ ಅಂತ ಹೇಳ್ತಾನೆ. ಈ ಕಡೆ ಭಾರ್ಗವಿ ಇನ್ನು JPನ ಕೆಳಗಡೆ ಬೀಳಬೇಕು, ಅವನ ಕೈ ಹಿಡ್ಕೊಂಡು ಮಾವ ಅಂತ ಹೇಳಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಆವಾಗ ಅವರು ಸುಮ್ಮನೆ ಆಗಿಬಿಡ್ತಾರೆ, ಪಾಪ ಏನು ಹೇಳಲ್ಲ. ಇನ್ನೊಂದು ಕೆಲಸ ಬಾಕಿ ಇದೆ ಅಂತ ಹೇಳಿಬಿಟ್ಟು ಜಗನ್ ಅಂತ ಭಾರ್ಗವಿ ಕರೀತಾಳ, ಅಂದರೆ ಜಗನ್ ಪಾಟೀಲ್ ಅಂಥೇಳಿ ಭಾರ್ಗವಿ ಜೋರಾಗಿ ಕೂಗ್ತಾಳೆ. ಇವತ್ತು ನನ್ನ ಮಾವನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿನಗೆ ಹೇಳ್ತಾ ಇದ್ದೀನಿ, ಇವತ್ತು ಯಾವ ಮನೆ ಇದ್ದೆ ಅಂತ ನಮ್ಮನ್ನು ಮನೆಯಿಂದ ಆಚೆ ಹಾಕಿದ್ದೆ, ಅದೇ ಸಂಸಾರ ಅಂದರೆ ಅದೇ ನನ್ನ ಕುಟುಂಬ ಸಂಸಾರದ ಜೊತೆ ನಾನು ಮತ್ತೆ ಈ ಮನೆ ಕಾಲಿಟ್ಟೇ ಇಡ್ತೀನಿ ಅಂತ, ಇದು ನಮ್ಮ ಮಾವ ಬದಲಿಗೆ ಭಾರ್ಗವಿ ನಾನು ನಿಮಗೆ ಹಾಕ್ತಾ ಇರೋದು ಚಾಲೆಂಜು ಅಂತೆಲ್ಲ ಹೇಳ್ತಾಳೆ. ಇದು ಜಗನು ಸ್ಮೈಲ್ ಮಾಡ್ತಾನೆ. ಇದೆಲ್ಲ ನೋಡಿ ಸ್ವಂತವಾಗಿ ಬಳಸ್ಕೊಳ್ತೀಯಾ ಅಂತ ನಾನು ಕೂಡ ನೋಡ್ತೀನಿ, ಇನ್ನು ಮುಂದೆ ನಿನ್ನ ನೋಡ್ಕೊಳ್ತೀನಿ ಅಂತೆಲ್ಲ ಹೇಳಿ ಭಾರ್ಗವಿ JP ಪಾಟೀಲು ಶಕುಂತಲಾ ಮತ್ತು ಅವನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ದೆ. ಅದೇ ಟೈಮ್ಗೆ ಈ ಕಡೆಯಿಂದ ಬೃಂದ ಕೋಪ ಮಾಡಿಕೊಂಡು ಸೀದಾ ಗಂಗಾ ಹತ್ರ ಬರ್ತಾಳೆ. ಅಲ್ಲ ಅತ್ತೆ, ಈ ಮನೆ ಆಸ್ತಿ ಎಲ್ಲದೂ ಕೂಡ ನನ್ನ ಹೆಸರಿಗೆ ಮಾಡಿಸಿಕೊಡ್ತೀನಿ ಅಂತ ಹೇಳಿ ಇವಾಗ ನೋಡಿದರೆ ಇಡೀ ಆಸ್ತಿನೂ ಸಾಕ್ಷಿ ಅತ್ತೆ ಜಗನ್ ಮಾವನ ಇಬ್ಬರ ಹೆಸರಲ್ಲಿ ಆಗಿಬಿಟ್ಟಿದೆ, ತಮ್ಮ ಹೆಸರು ಮಾಡಿಸ್ಕೊಂಡಿದ್ದಾರೆ ಅಂತೆಲ್ಲ ಯಾವ ಚಂದಕ್ಕೆ ಈ ಎಲ್ಲ ಕೆಲಸ ಮಾಡಬೇಕು ಅಂತೆಲ್ಲ ಗಂಗಾ ಹತ್ರ ಜಗಳ ಆಡ್ತಾ. ತಕ್ಷಣ ಅಯ್ಯೋ ಬೃಂದ, ನೀನು ಯಾಕಮ್ಮ ದುಡ್ಡಿನ ಬಗ್ಗೆ ಆಸ್ತಿ ಬಗ್ಗೆ ಯೋಚನೆ ಮಾಡ್ತೀಯಾ, ನನಗಿರೋದು ಯಾರು ಚರಣ್ ಮತ್ತು ನೀನೇ ಇಬ್ಬರೇ ಅಲ್ವ ಮಗ ಸೊಸೆ, ನಿಮಗೋಸ್ಕರ ಈ ಅತ್ತೆ ಇದ್ದಾಳೆ ಅಂತೆಲ್ಲ ಹೇಳ್ತಿರ್ತಾಳೆ. ಆವಾಗ
ಅದೇ ಟೈಮಿಗೆ ಇವು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಬೃಂದಾಗೂ. ಬೃಂದ ಇನ್ನು ಕೋಪ ಜಾಸ್ತಿನೇ ಮಾಡ್ಕೊಳ್ತಾ ಇರ್ತಾ, ಆಸ್ತಿ ಮಾಡಿಬಿಟ್ಟಿನಿ, ಜೆ ಪಿ ಆಸ್ತಿ ಇಲ್ಲ, ಯಾಕಂದರೆ ಈ ಗಂಗಾ ಇಡೀ ಆಸ್ತಿನೇ ನಿನ್ನ ಪಾಲಿಗೆ ಸೇರುತ್ತೆ ನೋಡು ಬೃಂದ ಅಂತೆಲ್ಲ ಹೇಳ್ತಾಳೆ. ನಿನ್ನಿಂದ ನನಗೊಂದು ಕೆಲಸ ಆಗಬೇಕು ಅಂತೆಲ್ಲ ಹೇಳ್ತಾಳೆ. ಅಸಲಿಗೆ ಈ ಗಂಗಾ ಲಾಭ ಮಾಡಿಕೊಡೋದನ್ನೇ ಮಾಡೋದಿಲ್ಲ. ನಿಮಗೆ ಬೇಕಾದಷ್ಟು ಹಣ ಕೊಡ್ತೀನಿ, ಈಗ ನೀನು ಜೆ ಪಿನ ಅದೇ ಇವರಿಗೆ ಭಾರ್ಗವಿ ಇರ್ತಾರಲ್ಲ ಅವ್ರಿಗೂ ಅವ್ರನ್ನ ಬೀದಿಗೆ ತರೋಕ್ಕೆ ಬೇಕಾದಷ್ಟು ಹಣ ಕೊಡ್ತೀನಿ, ನಂಬಿ ಹೋದರೆ ನೀನು ಅವ್ರ ಥರ ಬೀದಿಯಲ್ಲಿ ಜೀವನ ನಡೆಸೋಕ್ಕಾಗುತ್ತಾ, ಮಾಡಬೇಕಾಗಿದೆ ಮಾತು ಕೇಳು, ರಾಣಿ ಮಹಾರಾಣಿ ಥರ ಮೆರೆದಾಡ್ಬೋದು ನೀನು ಅಂತೆಲ್ಲ ಹೇಳ್ದ. ಈ ಪರಿಸ್ಥಿತಿಯಲ್ಲಿ ದುಡ್ಡು ಮುಖ್ಯ ಅಥವಾ ಕುಟುಂಬ ಮುಖ್ಯ ಅಂತ ನೀನೇ ಯೋಚನೆ ಮಾಡು ಅಂತೆಲ್ಲ ಹೇಳಿಬಿಟ್ಟ. ಆವಾಗ ಬೃಂದ ಇದ್ದು ದುಡ್ಡಿನ ಆಸೆ ನೋಡಿದ್ರೆ ಬೃಂದಾಗೆ ಸ್ವಲ್ಪ ದುಡ್ಡಿನ ಆಸೆ ಜಾಸ್ತಿನೇ ಇರುತ್ತಲ್ಲ. ಬೃಂದಾಗೆ ಕೈಗೆ ಕಟ್ಟು ಕಂತೆಗಳು ಕೊಡ್ತಾಳೆ, ನೋಟಿನ ಕಟ್ಟುಗಳು ಕೊಡ್ತಾ ಇದ್ದ. ಮಾಡಬೇಕಾಗಿರೋದು ಇಷ್ಟೇ, ನೀನು ಇವಾಗ ಮತ್ತೆ ಆ ಜೆ ಬಿ ಪಾಟೀಲ್ ಕುಟುಂಬಕ್ಕೆ ಸೇರ್ಕೋಬೇಕು ಅಂತೆಲ್ಲ ಹೇಳ್ತಾಳೆ. ಭಾರ್ಗವಿ ಇಡೋ ಪ್ರತಿಯೊಂದು ಹೆಜ್ಜೆ ಕೂಡ ನನಗೆ ಹೇಳಬೇಕು, ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಏನು ಮಾಡ್ತಾಳೆ ಅಂತ. ಅಂದರೆ ಅಲ್ಲಿ ಇದ್ರೇ ಇವ್ರಿಗೆ ಹೆಲ್ಪ್ ಆಗುತ್ತಲ್ಲ, ಕೇಸ್ನೆಲ್ಲ ನೋಡ್ಕೊಳಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಅವ್ರ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ ಅಂತೇಳಿ ಆ ಮನೆಗೆ ಹೋಗು ಅಂತೆಲ್ಲ ಹೇಳ್ತಾಳೆ. ಗಂಗಾ, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಹೋಗ್ತಾ ಹೇಳು, ನೀನು ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಸೈಟು ಮನೆ ಎಲ್ಲ ಕೊಡಿಸ್ತೀನಿ. ಅದು ಅತ್ತೆ ಎಷ್ಟೇ ಆಗಲಿ ನೀವು ನಮ್ಮ ಅತ್ತೆ ಅಲ್ವಾ, ನಿಮ್ಮನ್ನು ನಂಬೋದೇ ಇನ್ಯಾರನ್ನು ನಂಬಬೇಕು, ನಿಮಗೋಸ್ಕರ ನಾನು ಮಾಡ್ತೀನಿ ಅಂತೆಲ್ಲ ಹೇಳ್ಬಿಡ್ತಾಳೆ. ಈಗಿರೋ ಪರಿಸ್ಥಿತಿಯಲ್ಲಿ ದುಡ್ಡೇ ನನಗೆ ಗತಿ. ಆ ಭಾರ್ಗವಿ ಮಾವನನ್ನು ನಂಬಿಕೊಂಡು ಹೋದರೆ ಮತ್ತೆ ತಿರುಪೆ ಶೌಕಿನೇ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಅಷ್ಟೊಂದು ದುಡ್ಡು ನೋಡಿ ಬೃಂದಾಗೂ ಹೆಂಗನ ಮಾಡಿ ಭಾರ್ಗವಿ ಒಟ್ಟು ನನಗೆ ಅಂತ ಎಲ್ಲ ಸವಲತ್ತು ನನಗೆಲ್ಲ ಸಿಕ್ಕಿದೆ ಅಲ್ಲ, ಭಾರ್ಗವಿ ಚೆನ್ನಾಗಿರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಹೆಲ್ಪ್ ಮಾಡ್ತೀನಿ ಅಂಥೇಳಿ ಒಪ್ಪತ್ಕೊಂಡ. ಹೆಲ್ಪ್ ಮಾಡ್ತೀನಿ ಅಲ್ಲಿಂದ ಹೊರಟೋಗಿ ಈ ಕಡೆಯಿಂದ ಶಕ್ತಿ ಕೂಡ ಕೋಪ ಮಾಡ್ಕೊಂಡು ಆರ್ಜೆಗೆ ಕೊನೆಗೂ ಕೂಡ ನಾವು ಅಂದ್ಕೊಂಡಿದ್ದ ಹಾಗೆ ಬೀದಿಗೆ ಬಂದಿದ್ದಾನೆ. ಗಂಗಾ ಇದೇ ಸಮಯದಲ್ಲಿ ಬಳಸ್ಕೊಂಡು ಆರ್ಜೆನ ಇನ್ಯಾವತ್ತೂ ಕೂಡ ತಲೆ ಹಾಕದೇ ಇರೋ ಹಾಗೆ ಮಾಡಬೇಕು. ಇನ್ನು ಮುಂದೆ ಅವನ ಪ್ರತಿಕ್ಷಣ ನಿಮಿಷನೂ ಕೊರಗಿ ಸಾಯಬೇಕು ಅಂತೆಲ್ಲ ಹೇಳಿ ಇವರು ಶಕ್ತಿ ಮತ್ತು ಆರ್ಕೆ ಅವರೇ ಮಾತಾಡ್ಕೊತಾ ಇರ್ತಾರೆ. ತಲೆ ಮೇಲೆ ಕೂತ್ಕೊಂಡು ಬಿಟ್ಟಿದ್ಯಾ, ತಲೆಗೆ ಕೊಟ್ಟರೆ ಕೂಡ ಜೆ ಪಿ ಮತ್ತು ಬಂದು ನಮ್ಮ ತಲೆ ಮೇಲೆ ಕುಂತ್ಕೊತೀಯ, ಮತ್ತು ಇದೇ ರೀತಿ ಮಾಡ್ತೀಯ ನೀನು, ಮುಗಿಸ್ಬಿಡ್ತೀನಿ ಅಂತೆಲ್ಲ ಹೇಳಿದೆ. ಗಂಗಾಜಿ ಅಲ್ಲ, ಅದು ಶತ್ರುಗಳನ್ನು ನಾವು ಈ ರೀತಿ ಬಳಸ್ಕೊಳ್ಳೋದ್ರಿಂದ ನಮಗೇನು ಲಾಭ, ಮನೆಯಲ್ಲಿರೋಲ್ವಾ, ಶತ್ರುಗಳ ಬಗ್ಗೆ ತುಂಬಾ ಚೆನ್ನಾಗಿ ಬಳಸ್ಕೊತಾ ಇದ್ದೀನಿ, ಇದರಿಂದ ಗೊತ್ತಾಗಲ್ದೇ ಇಲ್ವಲ್ಲ ಅಂತೆಲ್ಲ ಹೇಳ್ತಾರೆ. ಪ್ರತಿಯೊಂದು ಕೆಲಸ ಕೂಡ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತೆಲ್ಲ ಹೇಳಿ ಮೈಂಡ್ ಸೂಪರ್ ಅಂದಿದ ತಕ್ಷಣ ನೋಡಿ ಬೇಕಾಗಿರೋದು ಜನಕ್ಕೆ ದುಡ್ಡು ಬಿಸಾಕಿದರೆ ಸಂಬಂಧ ಕೂಡ ಕಳ್ಕೊತಾಳೆ, ಸಂಬಂಧ ಕೂಡ ಬೆಳೆಸ್ಕೊತಾರೆ ಅಂತೆಲ್ಲ ರಕ್ತ ಸಂಬಂಧ ಅಂತಲೂ ಕೂಡ ನೋಡದೆ ಈ ರೀತಿ ಮಾಡ್ತಾ ಇರ್ತಾರಲ್ಲ ಅದನ್ನೇ ಹೇಳ್ತಾರೆ. ಕಣ್ಣೆದುರೇ ದುಡ್ಡು ಮುಖ್ಯ, ಅದಕ್ಕೆ ಅವಳು ಬೃಂದಾಳನ್ನು ಬಳಸ್ಕೊಳ್ತಾ, ಇದರಿಂದ ನನ್ನ ಕೆಲಸ ಮುಗಿದ ಮೇಲೆ ಆ ಬೃಂದ ಕೂಡ ಬೀದಿಯಲ್ಲಿ ಬರ್ತಾಳೆ ಅಂತ ಹೇಳಿಬಿಟ್ಟ. ಗಂಗಾ ಕೂಡ ನಗ್ತಾ ಇರ್ತಾಳೆ. ಆವಾಗ ಜೆ ಪಿ ತುಂಬಾ ಬೇಜಾರಾಗಿ ಮಾಡಿಕೊಂಡು, ಶಕುಂತಲಾ ದೇವಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಮ್ಮ ಅಂತೆಲ್ಲ ಕೇಳ್ತಾನೆ. ನಂಬಿರೋದಕ್ಕೆ ಇವತ್ತು